ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಯ ವಾಸ್ತವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕಲಾಚಂದ್ರ. ಇವತ್ತಿನ ವಾಸ್ತವ ವರದಿ: ಮೈಸೂರಿನ ಟೌನ್ ಹಾಲ್ ಬಯಲು ರಂಗಮಂದಿರ ಬಳಕೆ ಮತ್ತು ನಿರ್ಲಕ್ಷ್ಯತೆ. ಮೈಸೂರು ನಗರದಲ್ಲಿ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕವಾಗಿ ವಿಶೇಷ ಸ್ಥಾನಮಾನ ಹೊಂದಿರುವ ಮೈಸೂರು ಟೌನ್ ಹಾಲ್ ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಉತ್ಸವಗಳು ಹಾಗೂ ಸಿನಿಮಾ ಚಿತ್ರೀಕರಣಗಳಿಗೆ ಪ್ರಸಿದ್ಧ ವೇದಿಕೆಯಾಗಿದೆ. ಈ ಸ್ಥಳವು ನಗರದ ಪ್ರಮುಖ ಗುರುತಾಗಿ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ. ಟೌನ್ ಹಾಲ್ನಲ್ಲಿ ರಂಗಾಚಾರ್ಲು ಮೆಮೋರಿಯಲ್ ಹಾಲ್ ವಿಶಾಲವಾದ ಬಯಲು ರಂಗಮಂದಿರವಿದ್ದು, ದೊಡ್ಡ ಪ್ರಮಾಣದ ಜನರು ಸೇರಿ ಕಾರ್ಯಕ್ರಮಗಳನ್ನು ನಿರ್ಭೀತಿಯಿಂದ ನಡೆಸಬಹುದಾದಂತಹ ಸೌಲಭ್ಯಗಳನ್ನು ಹೊಂದಿದೆ. ಇದರ ವಿನ್ಯಾಸ ಆಕರ್ಷಕವಾಗಿದ್ದು, ಸಾರ್ವಜನಿಕ ಸಭೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪ್ರತಿಭಟನೆಗಳಿಗೆ ಸೂಕ್ತವಾದ ವೇದಿಕೆಯಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಬಯಲು ರಂಗಮಂದಿರವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲಾಗುತ್ತಿಲ್ಲ ಎಂಬುದು ವಿಷಾದಕರ ಸಂಗತಿಯಾಗಿದೆ. ಅನೇಕರು ವೇದಿಕೆಯನ್ನು ಬಳಸದೆ ಮರಗಳ ನೆರಳಿನಲ್ಲಿ ಕೂತು ತಮ್ಮ ಕಾರ್ಯಕ್ರಮಗಳನ್ನು ಅಥವಾ ಪ್ರತಿಭಟನೆಗಳನ್ನು ನಡೆಸುತ್ತಿರುವುದು ಗಮನಕ್ಕೆ ಬಂದಿದೆ. ಇದರ ಪ್ರಮುಖ ಕಾರಣಗಳೆಂದರೆ ಸ್ಥಳದ ನಿರ್ವಹಣೆಯಲ್ಲಿ ಇರುವ ಕೊರತೆಗಳು. ಈ ಸ್ಥಳವನ್ನು ಸ್ವಚ್ಛವಾಗಿರಿಸದಿರುವುದರಿಂದ ಮದ್ಯಪಾನ ಮಾಡಿದ ಬಳಿಕ ಖಾಲಿ ಬಾಟಲ್ಗಳನ್ನು ಎಸೆದು ಒಡೆದು ಹಾಕಿರುವುದು, ಸುರಕ್ಷತಾ ವ್ಯವಸ್ಥೆಗಳ ಕೊರತೆ ಮುಂತಾದ ಸಮಸ್ಯೆಗಳು ಕಂಡುಬರುತ್ತಿವೆ. ಈ ಪರಿಸ್ಥಿತಿ ಸಾರ್ವಜನಿಕರ ಬಳಕೆಗೆ ಅಸೌಕರ್ಯ ಹಾಗೂ ಅಸುರಕ್ಷತೆ ಉಂಟು ಮಾಡುತ್ತಿದೆ. ಇಂತಹ ನಿರ್ಲಕ್ಷ್ಯದಿಂದ ನಗರದ ಗೌರವಕ್ಕೂ ಧಕ್ಕೆಯಾಗುತ್ತದೆ. ಈ ರೀತಿಯ ಮಹತ್ವವಾದ ಮುಕ್ತ ವೇದಿಕೆಯನ್ನು ಸಮರ್ಪಕವಾಗಿ ನಿರ್ವಹಿಸಿ, ಸ್ವಚ್ಛತೆ ಹಾಗೂ ಭದ್ರತಾ ವ್ಯವಸ್ಥೆಗಳನ್ನು ಕಲ್ಪಿಸಿ ಸಾರ್ವಜನಿಕರಿಗೆ ಅದರ ಬಳಕೆಯ ಬಗ್ಗೆ ಮಾಹಿತಿ ನೀಡುವುದು ಸಂಬಂಧಿಸಿದ ಅಧಿಕಾರಿಗಳ ಜವಾಬ್ದಾರಿಯಾಗಿದೆ. ಸ್ಥಳವನ್ನು ಸಕ್ರಿಯವಾಗಿ ಬಳಸಲು ಪ್ರೋತ್ಸಾಹಿಸುವ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯವಾಗಿದೆ. ಅದಕ್ಕಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಕ್ಷಣ ಗಮನ ಹರಿಸಿ ಟೌನ್ ಹಾಲ್ ಬಯಲು ರಂಗಮಂದಿರವನ್ನು ಪುನರ್ಜೀವನಗೊಳಿಸಿ ಸಾರ್ವಜನಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂಬುದು ನಾಗರಿಕರು ಮತ್ತು ಸಾರ್ವಜನಿಕರು ಮಾಡುತ್ತಿರುವ ಮನವಿಯಾಗಿದೆ. ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾಸ್ತವ ವರದಿ. ಇದೇ ರೀತಿ ಹೆಚ್ಚಿನ ವಾಸ್ತವ ವರದಿಗಾಗಿ ನಮ್ಮ ಸವಾಲ್ ಚಾನೆಲ್ನ ನೋಡ್ತಾ ಇರಿ. ಅದೇ ರೀತಿ ನಿಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಯಾವ ಒಂದು ವಾಸ್ತವತೆ ಸರಿ ಇಲ್ಲ ಎಂದರೂ ನಮ್ಮ ಸವಾಲ್ ಟಿವಿಗೆ ತಿಳಿಸಿ. ನಮ್ಮ ಸವಾಲ್ ಟಿವಿ ನಿಮ್ಮ ಸೇವೆಗೆ ಸದಾ ಸಿದ್ಧವಾಗಿರುತ್ತದೆ. ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನಮ್ಮ ಸವಾಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಮಸ್ಕಾರ.